ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 3 ಆಗಸ್ಟ್ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 78,639.03, 544 ಪಿಟಿಎಸ್, 0.70% ಏರಿಕೆಯಾಗಿದೆ. ಅತಿ ಹೆಚ್ಚು ಲಾಭ. ಟಿಸಿಎಸ್ 4.53% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಸನ್ ಫಾರ್ಮಾ 1.18% ಕುಸಿದಿದೆ. ನಿಫ್ಟಿ 50 ಇಂದು 24,724.30, 1.67% ಆಗಿದೆ. 1.67% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆನ್ಸೆಕ್ಸ್ 544 ಅಂಕಗಳ ಏರಿಕೆ. ನಿಫ್ಟಿ 24,750ಕ್ಕಿಂತ ಮೇಲೆ ಮುಕ್ತಾಯ. ಸೆನ್ಸೆಕ್ಸ್ 544 ಅಂಕಗಳು ಅಥವಾ ಶೇಕಡ 0.70ರಷ್ಟು ಏರಿಕೆಯಾಗಿ 28,639.03ಕ್ಕೆ ತಲುಪಿದರೆ, ನಿಫ್ಟಿ 50 ಸೂಚ್ಯಂಕವು 24,724.30ಕ್ಕೆ ಮುಕ್ತಾಯವಾಯಿತು. ಕಚ್ಚಾ ತೈಲ ಬೆಲೆಗಳ ಇಳಿಕೆ ಮತ್ತು ಬಲವಾದ ಗಳಿಕೆಯು ಹೂಡಿಕೆದಾರರ ಸಂಪತ್ತನ್ನು 4 ಲಕ್ಷ ರೂಪಾಯಿ ಕೋಟಿಯಷ್ಟು ಹೆಚ್ಚಿಸಿದೆ. ಇರಾನ್ ಶಾಂತಿ ಮಾತುಕತೆಯ ಭರವಸೆಯಿಂದ ಕಚ್ಚಾ ತೈಲ ಬೆಲೆ ಬ್ಯಾರೆಲ್ಗೆ $80ಕ್ಕಿಂತ ಕೆಳಕ್ಕೆ ಇಳಿಕೆ. ಕಚ್ಚಾ ತೈಲ ಬೆಲೆಯು ಬ್ಯಾರೆಲ್ಗೆ $29 ಮತ್ತು 5 ಸೆಂಟ್ಗೆ ಸ್ಥಿರಗೊಂಡಿದ್ದು, ಶೇಕಡ 0.93ರಷ್ಟು ಕುಸಿತ ದಾಖಲಿಸಿದೆ. ಮಧ್ಯಪ್ರಾಚ್ಯದಲ್ಲಿ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು ತಿಳಿಯಾಗುತ್ತಿರುವುದು ಜಾಗತಿಕ ಇಂಧನ ಬೆಲೆಗಳ ತೀವ್ರ ಕುಸಿತಕ್ಕೆ ಕಾರಣವಾಯಿತು. ಜುಲೈನಲ್ಲಿ ಭಾರತದ ಉತ್ಪಾದನಾ ಚಟುವಟಿಕೆ ಸುಮಾರು 5 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಕುಸಿತ. ಹೊಸ ಆರ್ಡರ್ಗಳಲ್ಲಿನ ತೀವ್ರ ಮಂದಗತಿಯು ಇನ್ಪುಟ್ ಖರೀದಿಯನ್ನು ನಿಯಂತ್ರಿಸಿತು. ಆದರೆ ರಫ್ತು ಬೇಡಿಕೆ ಸ್ಥಿರವಾಗಿತ್ತು. ಈ ಕುಸಿತದ ಹೊರತಾಗಿಯೂ ಉತ್ಪಾದನಾ ವಲಯವು ಒಟ್ಟಾರೆ ವಿಸ್ತರಣೆ ಮತ್ತು ಬೆಳವಣಿಗೆಯನ್ನು ಸೂಚಿಸಿದೆ. ಜಾಗತಿಕ ಹಣದುಬ್ಬರ ಅಪಾಯಗಳ ನಡುವೆಯೂ ಆರ್ಬಿಐ ರೆಪೋ ದರವನ್ನು ಬದಲಾಯಿಸದೆ ಉಳಿಸುವ ನಿರೀಕ್ಷೆ. ದೇಶೀಯ ಹಣದುಬ್ಬರವನ್ನು ನಿರ್ವಹಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಬಡ್ಡಿದರಗಳಲ್ಲಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳುವ ಸಾಧ್ಯತೆಯಿದೆ. ದೀರ್ಘಾವಧಿಯ ವಿರಾಮವು ಕೇಂದ್ರ ಬ್ಯಾಂಕನ್ನು ಹಿನ್ನಡೆಗೆ ತಳ್ಳುತ್ತದ ಎಂದು ವಿಶ್ಲೇಷಕರು ಚರ್ಚಿಸುತ್ತಿದ್ದಾರೆ. ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ತಿಳಿಯಾದ ಹಿನ್ನೆಲೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಕುಸಿತ. ಚಿನ್ನದ ಬೆಲೆಯು ಪ್ರತಿ ಟ್ರಾಯ್ ಔನ್ಸ್ಗೆ $4,109 ಮತ್ತು 30 ಸೆಂಟ್ಗೆ ಸ್ಥಿರಗೊಂಡು ಶೇಕಡ 0.26ರಷ್ಟು ಕುಸಿತ ಕಂಡಿದೆ. ಬೆಳ್ಳಿಯ ಬೆಲೆಯು ಶೇಕಡ 0.86ರಷ್ಟು ಕುಸಿದು ಪ್ರತಿ ಟ್ರಾಯ್ ಔನ್ಸ್ಗೆ $57 ಮತ್ತು 90 ಸೆಂಟ್ಗೆ ತಲುಪಿದೆ. ಸೋಮವಾರ ಐಟಿ ವಲಯದ ಮುನ್ನಡೆಗೆ ಕಾರಣವಾದ ಟಿಸಿಎಸ್ ಮತ್ತು ಇನ್ಫೋಸಿಸ್ ಷೇರುಗಳು. ಟಿಸಿಎಸ್ ಷೇರುಗಳು ಶೇಕಡ 4.53ರಷ್ಟು ಏರಿಕೆಯಾಗಿ $2,423 ಮತ್ತು 70 ಪೈಸಾಕ್ಕೆ ಮುಕ್ತಾಯಗೊಂಡರೆ, ಇನ್ಫೋಸಿಸ್ ಷೇರುಗಳು ಶೇಕಡ 4.42ರಷ್ಟು ಏರಿಕೆಯಾಗಿ $1,180ಕ್ಕೆ ತಲುಪಿದವು. ಯುಎಸ್ ಡಾಲರ್ ಎದುರು $95 ಮತ್ತು 39 ಪೈಸಾಕ್ಕೆ ಸ್ಥಿರವಾಗಿ ಮುಕ್ತಾಯ. ಯುಎಸ್ಡಿ ಐಎನ್ಆರ್ ವಿನಿಮಯ ದರವು ಶೇಕಡ 0.01ರಷ್ಟು ಅಲ್ಪ ಏರಿಕೆಯಾಗಿ 95.39ಕ್ಕೆ ಮುಕ್ತಾಯವಾಯಿತು. ಮುಂಬರುವ ಆರ್ಬಿಐ ನೀತಿ ಸಭೆಯ ಹಿನ್ನೆಲೆಯಲ್ಲಿ ಬಾಂಡ್ ಮಾರುಕಟ್ಟೆಗಳು ಮತ್ತು ಕರೆನ್ಸಿ ವ್ಯಾಪಾರಿಗಳು ಜಾಗರೂಕರಾಗಿದ್ದಾರೆ. ಆಕ್ಸಿಸ್ ಬ್ಯಾಂಕ್ ಮತ್ತು ಐಸಿಐಸಿಐ ಬ್ಯಾಂಕ್ ನೇತೃತ್ವದಲ್ಲಿ ನಿಫ್ಟಿ ಬ್ಯಾಂಕ್ ಶೇಕಡ 1.81ರಷ್ಟು ಏರಿಕೆ. ಪ್ರಮುಖ ಖಾಸಗಿ ಬ್ಯಾಂಕುಗಳಲ್ಲಿನ ಬಲವಾದ ಖರೀದಿಯ ಬೆಂಬಲದಿಂದ ನಿಫ್ಟಿ ಬ್ಯಾಂಕ್ ಸೂಚ್ಯಂಕವು 58,247.95ಕ್ಕೆ ಮುಕ್ತಾಯವಾಯಿತು. ಆಕ್ಸಿಸ್ ಬ್ಯಾಂಕ್ ಶೇಕಡ 3.46ರಷ್ಟು ಏರಿಕೆಯಾಗಿ $1,222ಕ್ಕೆ ತಲುಪಿದರೆ, ಐಸಿಐಸಿಐ ಬ್ಯಾಂಕ್ ಶೇಕಡ 1.83ರಷ್ಟು ಗಳಿಸಿ $1,460ಕ್ಕೆ ತಲುಪಿತು. ಭಾರತದ ಹೊಸ ಷೇರು ಮಾರುಕಟ್ಟೆ ಕ್ಲೋಸಿಂಗ್ ಹರಾಜು ವ್ಯವಸ್ಥೆಯು ಮೊದಲ ದಿನವೇ ಗೊಂದಲ ಸೃಷ್ಟಿಸಿದೆ. ದಿನದ ಅಂತ್ಯದ ಮಾರುಕಟ್ಟೆ ಬೆಲೆಗಳನ್ನು ಕಂಡುಹಿಡಿಯಲು ಹೊಸದಾಗಿ ಪರಿಚಯಿಸಲಾದ ವ್ಯವಸ್ಥೆಯು ಗೊಂದಲದ ಆರಂಭವನ್ನು ಪಡೆಯಿತು. ಮಾರುಕಟ್ಟೆ ಭಾಗವಹಿಸುವವರು ಅದರ ಮೊದಲ ದಿನದಂದು ಹೊಸ ಕಾರ್ಯವಿಧಾನಕ್ಕೆ ಹೊಂದಿಕೊಳ್ಳಲು ಸವಾಲುಗಳನ್ನು ಎದುರಿಸಿದರು. ಯುಎಸ್ 10 ವರ್ಷದ ಟ್ರೆಜರಿ ಇಳುವರಿ 18 ತಿಂಗಳ ಗರಿಷ್ಠ ಮಟ್ಟದಿಂದ ಕುಸಿತ. ಮಧ್ಯಪ್ರಾಚ್ಯ ಶಾಂತಿ ಮಾತುಕತೆಯ ಭರವಸೆಯಿಂದ ತೈಲ ಬೆಲೆಗಳು ಕುಸಿದಿದ್ದರಿಂದ ಯುಎಸ್ ಟ್ರೆಜರಿ ಇಳುವರಿ ಸೋಮವಾರ ಕುಸಿತ ಕಂಡಿದೆ. ಅಧ್ಯಕ್ಷ ಟ್ರಂಪ್ ಇರಾನ್ ಜೊತೆಗಿನ ಮಾತುಕತೆಗಳನ್ನು ಪುನರುಜ್ಜೀವನಗೊಳಿಸಿದ್ದರಿಂದ ಹೂಡಿಕೆದಾರರು ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸುತ್ತಿದ್ದಾರೆ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,109 ಮತ್ತು 30 ಸೆಂಟ್ 0.26% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,26,024 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.26% ಕುಸಿದಿದೆ. ಹಿಂದಿನ ಮುಕ್ತಾಯ $4,120ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ.
ಬೆಳ್ಳಿ $57 ಮತ್ತು 90 ಸೆಂಟ್ 0.86% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $1,776 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.86% ಕುಸಿದಿದೆ. ಹಿಂದಿನ ಮುಕ್ತಾಯ $58 ಮತ್ತು 40 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $29 ಮತ್ತು 5 ಸೆಂಟ್ 0.93% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 0.93% ಕುಸಿದಿದೆ. ಹಿಂದಿನ ಮುಕ್ತಾಯ $79 ಮತ್ತು 79 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 39 ಸೆಂಟ್ 0.01%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.01% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 38 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. LPG ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $2,906. ಬೆಂಗಳೂರು $944 ಮತ್ತು 50 ಪೈಸಾ, $2,821. ಹೈದರಾಬಾದ್ $994, $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.